ನಿಮ್ಮ ಸ್ಮಾರ್ಟ್‌ಫೋನಲ್ಲಿರುವಂಥ ಕ್ಯಾಪ್‌ಕಟ್ಟು, ವಿಎನ್ನು, ಇನ್‌ಶಾಟು ಈ ಥರ ಯಾವುದೇ ಎಡಿಟಿಂಗ್ ಆ್ಯಪ್ಸ್‌ಗಳಿದ್ರು ಅವೆಲ್ಲ ಕೂಡ ಈಗಿಂದೀಗಲೇ ಅನ್‌ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್‌ಸ್ಟಾಗ್ರಾಮಿಂದ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್‌ಗಳಿಗೆ ಅಂತಾನೆ ಇನ್‌ಸ್ಟಾಗ್ರಾಮ್ ಎಡಿಟ್ಸ್ ಅನ್ನುವಂಥ ಆ್ಯಪ್‌ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ತುಂಬ ಎಐ ಫೀಚರ್ಸ್‌ಗಳು ಸಿಗುತ್ತೆ, ಗ್ರೀನ್ ಸ್ಕ್ರೀನ್ ಫೀಚರ್ಸ್ ಸಿಗುತ್ತೆ, ಆಮೇಲೆ ಆಟೋ ಕ್ಯಾಪ್ಷನ್ ಫೀಚರ್ಸ್ ಕೂಡ ಸಿಗುತ್ತೆ. ಇವೆಲ್ಲ ಫೀಚರ್ಸ್‌ಗಳು ಕೂಡ ನಮಗೆ ಬೇರೆ ಎಡಿಟಿಂಗ್ ಆ್ಯಪ್‌ಗಳಲ್ಲಿ ಸಿಗುತ್ತೆ. ಆದರೆ ಈ ಇನ್‌ಸ್ಟಾಗ್ರಾಮ್‌ನ ಎಡಿಟ್ಸ್ ಆ್ಯಪಲ್ಲಿ ನಮಗೆ ವಾಟರ್ ಮಾರ್ಕು ಬರಲ್ಲ. ಆ್ಯಂಡ್ ಇನ್‌ಸ್ಟಾಗ್ರಾಮ್ ಅವರೇ ಈ ಆ್ಯಪ್‌ನ ಲಾಂಚ್ ಮಾಡಿರೋದ್ರಿಂದ ನಮಗೆ ಯಾವ್ದಾದ್ರು ಸಾಂಗ್ಸ್‌ಗಳು ಬೇಕು, ಸೌಂಡ್ ಎಫೆಕ್ಟ್ಸ್‌ಗಳು ಬೇಕು ಅಂದರೆ ಇನ್‌ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂಥ ಸಾಂಗ್ಸ್‌ಗಳನ್ನ, ಟೆಂಪ್ಲೇಟ್ಸ್‌ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ವಿಡಿಯೋನ ಹೆಂಗ್ ಬೇಕು ಹಂಗೆ ಎಡಿಟ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್‌ಸ್ಟಾಗ್ರಾಮ್ ಇಂದ ಲಾಂಚ್ ಆಗಿರುವಂಥ ಈ ಎಡಿಟ್ಸ್ ಆ್ಯಪಲ್ಲಿ ಏನೆಲ್ಲ ಫೀಚರ್ಸ್‌ಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ನಮಗೆ ಆಪಲ್ ಸ್ಟೋರು ಮತ್ತೆ ಪ್ಲೇ ಸ್ಟೋರಲ್ಲಿ ಎಡಿಟ್ ಆ್ಯಪ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಓಪನ್ ಮಾಡೋಣ. ಸೊ ನಾವು ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಇದು ಕೆಳಗಡೆ ಕ್ಲಿಕ್ ಮಾಡಿದ್ರೆ ಸ್ಟಿಕ್ಕರ್ಸು, ರೀಲ್ಸು, ಆಡಿಯೋ ಕಲೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ. ನಾವು ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್‌ಸ್ಟಾಗ್ರಾಮಲ್ಲಿ ನಮಗೆ ಲೈಸೆನ್ಸ್ಡ್ ಮ್ಯೂಸಿಕ್ಗಳು ಸಿಗುತ್ತೆ. ಆಮೇಲೆ ಬೇರೆ ಯಾವ್ದಾದ್ರು ಒರಿಜಿನಲ್ ಆಡಿಯೋನ ನಾವು ಸೇವ್ ಮಾಡಿಕೊಂಡಿದ್ರೆ ಅದು ಕೂಡ ಸಿಗುತ್ತೆ. ಅದಾದಮೇಲೆ ನಾವಿಲ್ಲಾಂದರೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲ ಥರದಂಥ ಮ್ಯೂಸಿಕ್ಗಳು ಸಿಗುತ್ತೆ. ನೋಡಿ ಫಾರ್ ಎಕ್ಸಾಂಪಲು ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಆಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಆ ಆಡಿಯೋನ ಯೂಸ್ ಮಾಡಿಕೊಂಡು ನಮಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ನ ಮಾಡ್ಕೋಬೋದು. ಸೊ ಇದೊಂಥರ ತುಂಬ ಒಳ್ಳೆ ಫೀಚರು. ಯಾಕಂದರೆ ನಾವು ಬೇರೆ ಯಾವ್ದಾದ್ರು ಎಡಿಟಿಂಗ್ ಆ್ಯಪಲ್ಲಿ ನಾವು ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಫಸ್ಟು ಆಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಿಂಕ್ ಮಾಡಬೇಕಾಗುತ್ತೆ. ಬಟ್ ಇಲ್ಲೇ ನಮಗೆ ಮ್ಯೂಸಿಕ್ಗಳು ಸಿಗ್ತಾ ಇದೆ. ಸೊ ಇದಾದಮೇಲೆ ನಮಗೆ ಕಲೆಕ್ಷನ್ಸ್ ಅಂತ ಇದೆ. ನಾವು ಅದನ್ನು ಕ್ಲಿಕ್ ಮಾಡಿದ್ರೆ ವೈರಲ್ ಆಗಿರುವಂಥ, ಅಂದರೆ ನಾವು ಸೇವ್ ಮಾಡ್ಕೊಂಡಿರುವಂಥ, ಈಗ ನೋಡಿ ನಂದು ವೈರಲ್ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಸೇವ್ ಮಾಡ್ಕೊಂಡಿರುವಂಥ ರೀಲು. ಸೊ ಸ್ಟಿಕ್ಕರ್ಸ್ ಇದೆ. ಸೊ ಅದಾದಮೇಲೆ ಇಲ್ಲಿ ನೋಡಿ ನಾನು ಲಾಸ್ಟ್ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ನ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ರೀಲು ಹೆಂಗೆ ವರ್ಕ್ ಆಗಿದೆ ನೋಡಿ, ಎಷ್ಟು ಅಕೌಂಟ್ ರೀಚ್ ಆಗಿದೆ, ಎಷ್ಟು ವ್ಯೂಸ್ ಬಂದಿದೆ ಅಂತೆಲ್ಲ ಇದೆ. ಇವೆಲ್ಲ ನಿಮಗೆ ಪ್ರೊಫೆಷ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಸಿಗುತ್ತೆ. ಬಟ್ ಬಂದಿದೆ ಇದು. ಸೊ ಇದಾದಮೇಲೆ ನೀವು ಫಾರ್ ಎಕ್ಸಾಂಪಲು ಇದನ್ನು ಈಗ ಓಪನ್ ಮಾಡ್ತೀರಾ ಅಂದರೆ ಈಗ ನೋಡಿ ಇಲ್ಲಿ ಆಪ್ಷನ್ಸ್ಗಳಿದೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ನಾವು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಹೆಂಗಿತ್ತು ಅಂದರೆ ನಾವು ಜಸ್ಟ್ ರೆಸೊಲ್ಯೂಷನ್ ಅಂತ ಏನಿರಲಿಲ್ಲ. ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಎರಡು ಕ್ಯಾಮ್ರಾದಲ್ಲೂ ವೀಡಿಯೋನ ಶೂಟ್ ಮಾಡ್ತಿದ್ವಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ HD 2K ಶೂಟ್ ಮಾಡ್ಬೋದು, 4K ಶೂಟ್ ಮಾಡ್ಬೋದು. ಆ್ಯಂಡ್ ಫ್ರೇಮ್ಸ್ ರೇಟ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. 24 FPS, 30 FPS, 60 FPS ಮತ್ತು SDR, HDR ಎರಡು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇವೆಲ್ಲ ಏನಂದರೆ ಬೇಸಿಕ್ಕಾಗಿ ನಮಗೆ ಕ್ಯಾಮ್ರಾದಲ್ಲಿ ಸಿಗುವಂಥ ಫೀಚರ್ಸು ನಮಗೆ ಇನ್ಸ್ಟಾಗ್ರಾಮ್ ಎಡಿಟ್ ಆ್ಯಪಲ್ಲಿ ಸಿಗ್ತಾಯಿದೆ. ಯಾಕಂದರೆ ಯೂಶಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಸ್ನ್ಯಾಪ್ ತೊಗೋತಾ ಇದ್ದೀವಿ, ವೀಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ರೆಸೊಲ್ಯೂಷನ್ ಶೂಟ್ ಮಾಡಬೇಕನ್ನೋ ಆಪ್ಷನ್ ಸಿಗ್ತಿರಲಿಲ್ಲ. ಆಮೇಲೆ ನಮಗೆ ಝೂಮಿಂಗ್ ಆಪ್ಷನ್ ಕೂಡ ಸಿಗ್ತಾ ಇದೆ ಇಲ್ಲಿ ನಮಗೆ. ಸೊ ಇದಾದಮೇಲೆ ಆಡಿಯೋ ಆಪ್ಷನ್ ಇದೆ. ಆಮೇಲೆ ಗ್ರೀನ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ. ಇದು ಅಂತೂ ಬೆಸ್ಟ್ ಆಪ್ಷನ್. ಯಾಕಂದರೆ ನಾವು ಗ್ರೀನ್ ಸ್ಕ್ರೀನ್ನ ಬೈ ಮಾಡೋಂಗೆ ಇಲ್ಲ. ಸೊ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನ್ ಆಗಿದೆ. ಸೊ ಅದನ್ನು ನಾನು ಚೇಂಜ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿಕೊಂಡು ನನಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ಗೆ ಹಾಕೋಬೋದು. ಸೊ ಇದಾದಮೇಲೆ ನಂಗೆ ಇನ್ನೊಂದು ಇಷ್ಟ ಆಗಿರೋ ಫೀಚರ್ಸ್ ಏನಂದರೆ ಇಲ್ಲಿ ನೋಡಿ ಕೆಳಗಡೆ ಸ್ಕ್ರಿಪ್ಟು. ಇಲ್ಲಿ ನಮ್ಗೆ ಏನು ಸ್ಕ್ರಿಪ್ಟ್ ಬೇಕೋ ಅಲ್ಲಿ ಟೈಪ್ ಏನು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಅದನ್ನ ನೋಡಿಕೊಂಡು ಹೇಳ್ಬೋದು. ಸೊ ಇದಾದಮೇಲೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇದು ರೀಲ್ಸಲ್ಲಿ ನೋಡಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ರೀಲ್ಸ್ ಇದೆ. ಸೊ ನೀವು ನೋಡಿಕೊಂಡು ಯಾವ ರೀಲ್ಸ್ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು. ಸೊ ಮಧ್ಯದಲ್ಲಿ ನೀವು ಕ್ಲಿಕ್ ಮಾಡಿದರೆ ನಾನು ಆಲ್ರೆಡಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೇನೋ ಎಡಿಟ್ ಮಾಡಬೇಕು ಅಂದರೆ ಇದನ್ನು ಪ್ಲಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಆಲ್ರೆಡಿ ಒಂದು ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಗ್ಯಾಲರಿಯಿಂದ ಇದನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲೋಡಿಂಗ್ ಆಗ್ತಾಯಿದೆ, ಇಂಪೋರ್ಟ್ ಆಗಿದೆ. ಸೊ ಇದರಲ್ಲಿ ನಮಗೆ ಬೇಸಿಕ್ಕಾಗಿ ಆಡಿಯೋ ಫೀಚರ್ ಸಿಗ್ತಾಯಿದೆ. ನನಗೆ ಇದೇ ಬೆಸ್ಟ್ ಫೀಚರು. ಯಾಕಂದರೆ ನಾನು ಬೇರೆ ಎಡಿಟಿಂಗ್ ಆ್ಯಪಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅದರಿಂದ ಲಿಂಕ್ ಕಾಪಿ ಮಾಡಿಕೊಂಡು ಆಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಆಗ್ತಿದ್ದೆ. ಬಟ್ ಇಲ್ಲೇ ನಮಗೆ ಸಿಗ್ತಾ ಇರೋದ್ರಿಂದ ನಮಗೆ ತುಂಬ ಇಷ್ಟ ಆಗ್ತಾಯಿದೆ. ಇದೊಂದು ಬೆಸ್ಟ್ ಫೀಚರು. ಸೊ ಇದಾದಮೇಲೆ ಟೆಕ್ಸ್ಟ್ ಹಾಕೋಬೋದು ಆ್ಯಸ್ ಯೂಶಲು. ಸೊ ಇದಾದಮೇಲೆ ವಾಯ್ಸ್ ಓವರು ಸೇಮ್ ಇದು ಎಲ್ಲ ಎಡಿಟಿಂಗ್ ಆ್ಯಪಲ್ಲೇ ಇದೆ. ಬಟ್ ಇದರಲ್ಲಿ ಇರೋದು ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಕ್ಯಾಪ್ಷನ್ನು ನಾನು ಹೇಳಿದ್ನಲ್ಲ, ತುಂಬ ಎಡಿಟಿಂಗ್ ಆ್ಯಪ್ಗಳಿದೆ. ನಾನು VNಲ್ಲೂ ಟ್ರೈ ಮಾಡಿದ್ದೀನಿ ಕ್ಯಾಪ್ಷನ್ ಹಾಕೋಕ್ಕೆ ಅಂತ. ಬಟ್ ಅದು ಕನ್ನಡದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆಮೇಲೆ ಕನ್ನಡ ಮಾತಾಡಬೇಕಾದ್ರೆ ಕನ್ನಡದಲ್ಲೂ ಕೂಡ ಕನ್ವರ್ಟ್ ಆಗೋದು ಅಷ್ಟೊಂದು ಪರ್ಫೆಕ್ಟಾಗಿ ಆಗ್ತಿರಲಿಲ್ಲ. ಬಟ್ ಇವಾಗ ನೋಡಿ ನಾನು ತೋರಿಸ್ತೀನಿ. ಕ್ಯಾಪ್ಷನ್ಸಿಂದ ಕ್ಲಿಕ್ ಮಾಡ್ತಾಯಿದ್ದೀನಿ, ಅದು ಲೋಡ್ ಆಗ್ತಾ ಇದೆ. ಕನ್ನಡದಲ್ಲಿ ಇದು ತುಂಬ ಅಕ್ಯುರೇಟಾಗಿ ಕ್ಯಾಪ್ಷನ್ಸ್ ಬರುತ್ತೆ. ಮೇ ಬಿ ಎಲ್ಲೋ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಇರ್ಬೋದು. ಬಟ್ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಹೆಂಗೆ ಬೇಕು ಹಂಗೆ ಅಂತ. ನಾನು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ ಈ ಎಡಿಟ್ಸ್ ಆ್ಯಪಲ್ಲಿ, ತುಂಬ ಅಕ್ಯುರೇಟಾಗಿ ಬರುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲು ಜನ್ರೇಟ್ ಆಗ್ತಾ ಇದೆ. ಇದು ಜನ್ರೇಟ್ ಆಗಿದೆ. ಈಗ ಒಂದ್ಸರಿ ಪ್ಲೇ ಮಾಡ್ತೀನಿ. ಸೊ ನಾವು ಮಾತಾಡೋದು ಮತ್ತು ಕ್ಯಾಪ್ಷನ್ ಎರಡೂ ಕೂಡ ಕೇಳಿಸ್ಕೊಳ್ಳಿ ನೀವು. ಯಾವ ಸಾರಿ ತಗೊಳ್ಳೋಣ? ಕಲರ್ ಚೆನ್ನಾಗಿಲ್ಲ. ಅಣ್ಣ, ಈ ಸಾರಿಗೆ ಎಷ್ಟು? ಸರ್ ಬಿಸಿನ ಎಷ್ಟು? 700 ಆಯ್ತು. 200 ಆಯ್ತು. ಎಷ್ಟಂದ್ರೆ? 200 ಆಯ್ತು ಮೇಡಮ್, 250.
ನಾ 250 ಕೊಡ್ತೀನಿ ಅಂತವನೇ. ಅಂದರೆ ನಾವು ಕರೆಕ್ಟಾಗಿ ನಾವು ಹೆಂಗೆ ಮಾತಾಡ್ತೇವೆ ಅದೇ ಇದಕ್ಕೆ ಸಿಂಕ್ ಆಗಲಿಲ್ಲ. ಬಟ್ ನಾವು ವರ್ಡಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ 95% ಅಕ್ಯುರೇಟ್ ಆಗಿದೆ. ಆಕಾರ ಎಲ್ಲ ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನು ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು. ಬಟ್ ಆಲ್ಮೋಸ್ಟ್ ಆಲ್ ನೋಡಿ ಎಲ್ಲ ಕರೆಕ್ಟಾಗಿದೆ. ನಾವು ಹೆಂಗೆ ಬೇಕೋ ಹಂಗೆ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಈಗ ಆಲ್ಮೋಸ್ಟ್ ಆಲ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು. ಇದು ನಾವು ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕೋ. ನೋಡಿ ನಮಗೆ ಯಾವ ಥರ ಏನಂತಾರೆ ಟೆಕ್ಸ್ಟ್ ಫಾಂಟ್ ಬೇಕು ಎಲ್ಲ ಕೂಡ ಮಾಡ್ಕೋಬೋದು. ಈ ಥರ ಸೂಪರಾಗಿದೆ. ಈ ಥರದ್ದೆಲ್ಲ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇದೇ ನಂಗೆ ತುಂಬ ಇಷ್ಟ ಆಗಿದ್ದು. ನೋಡಿ ಈಗ 100 ರೂಪಾಯಿ ಸಾರಿಗೆ 250 ರೂಪಾಯಿ ಕೊಟ್ಟು ಹೆಂಗೆ ಓಡ್ತಾ ನೋಡು. ಆಲ್ಮೋಸ್ಟ್ ನಂಗೆ 95% ಅಕ್ಯುರೇಟಾಗೇ ಇದೆ. ನಾನು ಹೇಳಿದ್ನ ಎಲ್ಲೋ ಒಂದೊಂದು ಆಕಾರ ಹಕಾರ ನನಗೆ ಸರಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಬಟ್ ಅಂಥವುಗಳೆಲ್ಲ ಚೇಂಜಸ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ. ಸೊ ಇದಾದಮೇಲೆ ನಮಗೆ ಕ್ಯಾಪ್ಷನ್ಸ್ ಆಯಿತು, ಓವರ್ಲೇ ಮಾಡ್ಬೋದು. ಇದೊಂದು ಬೆಸ್ಟು, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಸೌಂಡ್ ಎಫೆಕ್ಟ್ಸ್ಗಳು ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಫಾರ್ ಎಕ್ಸಾಂಪಲ್ಲು ಸೌಂಡ್ ಎಫೆಕ್ಟ್ಸ್ಗೂ ಕೂಡ ನಾನು ಯೂಟ್ಯೂಬಿಂದ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಆಗ್ತಾಯಿದ್ವಿ, ಬಟ್ ಇಲ್ಲೇ ಇದೆ ಎಲ್ಲ ಸೌಂಡ್ ಎಫೆಕ್ಟ್ಸ್ಗಳು ಕೂಡ ಇದೆ. ಸೊ ಆಮೇಲೆ ಕಟ್ಔಟ್ ಅಂತ ಇದೆ. ಈಗ ನಮಗೆ ಫೀಚರ್ಸ್ ಅಂದಲ್ಲ. ಸೊ ಫಾರ್ ಎಕ್ಸಾಂಪಲ್ಲು ನಮ್ಗೆ ಯಾವುದನ್ನು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಗ್ರೀನ್ ಸ್ಕ್ರೀನ್ ಆ ಥರ ಕಟ್ ಮಾಡ್ಕೋಬೋದು. ಸ್ಟಿಕ್ಕರ್ಸ್ ಆಪ್ಷನ್ ಇದೆ. ಆಮೇಲೆ ಇದನ್ನು ಕ್ಲಿಕ್ ಮಾಡಿದ್ರೆ ಆಡಿಯೋ ಆಪ್ಷನ್ ಕೂಡ ನಮಗೆ ಇದು ಮಾಡ್ಕೋಬೋದು. ಅಡ್ಜಸ್ಟ್ ಅಂತ ಕ್ಲಿಕ್ ಮಾಡಿ ಬ್ರೈಟ್ನೆಸ್ನ ಇದನ್ನೆಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಎಡಿಟಿಂಗ್ ಆ್ಯಪಲ್ಲಿ ಇದೆ. ಬಟ್ ನೋಡಿ ರೀಸೆಟ್ ಎಲ್ಲ ಮಾಡ್ಕೋಬೋದು. ಸ್ಪ್ಲಿಟ್ ಆಪ್ಷನು, ಸ್ಪೀಡ್ ಆಪ್ಷನ್ನು, ರೀಸ್ಟೈಲು, ಮತ್ತು ಕಟ್ ಸೈಲೆನ್ಸಸ್ಸು, ಫಿಲ್ಟರ್ಗಳಿದೆ. ಆಮೇಲೆ ಗ್ರೀನ್ ಸ್ಕ್ರೀನ್ ಆಪ್ಷನ್ ಇದೆ ಹೇಳಿದ್ನಲ್ಲ. ಮತ್ತು ಗ್ರೀನ್ ಸ್ಕ್ರೀನ್ ಶೂಟ್ ಮಾಡೋವಂಥದ್ದು ಎಫೆಕ್ಟ್ಸ್ಗಳಿದೆ. ಝೂಮ್ ಇನ್ನು, ಬ್ಲರ್ರು. ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಬಟ್ ನೀವು ಚೆಕ್ ಮಾಡ್ಬೋದು. ವಾಯ್ಸ್ ಎಫೆಕ್ಟ್ಸ್ಗಳಿದೆ, ಇದು ಕೇಳಿಸ್ಕೊಳ್ಳೋದು. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ಫನ್ನಿಯಾಗಿ ಇದು ಮಾಡ್ಕೋಬೋದು. ಆಡಿಯೋನ ಎನ್ಹಾನ್ಸ್ ಮಾಡ್ಕೋಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು, ಕ್ರಾಪ್ ಮಾಡ್ಬೋದು. ಆಮೇಲೆ ಇನ್ನೂ ಬೇಸಿಕ್ ಆಗಿರೋಂಥ ಎಲ್ಲ ಫೀಚರ್ಸ್ಗಳು ಇದ್ದಾವೆ. ಆಮೇಲೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಮೇಲ್ಗಡೆ ನೋಡಿ 2K 4K ಫ್ರೇಮ್ ರೇಟ್ಸು, HDR SDR ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಯಾವುದೇ ರೀತಿಯಾದಂಥ ವಾಟರ್ ಮಾರ್ಕ್ ಬರೋಲ್ಲ. ಇದೇ ಒಂದು ಬೆಸ್ಟ್ ಫೀಚರ್ ಅಂತೀನಿ. ಸೊ ಇನ್ಸ್ಟಾಗ್ರಾಮ್ ಕಡೆಯಿಂದ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅಂತ ಈ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರಿಂದ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಹೇಳಿದ್ನಲ್ಲ, ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ. ಆಮೇಲೆ ಕ್ಯಾಪ್ಷನ್ಸ್ ಬೇಕು ಅಂತ ನಾವು ವೆಬ್ಸೈಟ್ಗೆ ಹೋಗ್ಬಿಟ್ಟು ದುಡ್ಡು ಪೇ ಮಾಡೋವಂಥ ಅವಶ್ಯಕತೆಯೂ ಇಲ್ಲ. ಕ್ಯಾಪ್ಷನ್ಸು ಬರ್ತಾ ಇದೆ, ಗ್ರೀನ್ ಸ್ಕ್ರೀನು ಬರ್ತಾ ಇದೆ. ಸೊ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ಈ ಆ್ಯಪು ನನಗೆ ಇಷ್ಟ ಆಯಿತು. ಯಾಕಂದರೆ ನನಗೆ ಇಷ್ಟ ಆಗಿದ್ದು 3 ಫೀಚರು. ಒಂದು ಕ್ಯಾಪ್ಷನ್ಸು, ಒಂದು ಗ್ರೀನ್ ಸ್ಕ್ರೀನು, ಆ್ಯಂಡ್ ಇನ್ನೂ ಒಂದು ಏನು ಅಂದರೆ ಸಾಂಗ್ಸ್ಗಳನ್ನ ಆ್ಯಡ್ ಮಾಡೋದು. ಯಾಕಂದರೆ ನಾನು ಹೇಳಿದ್ನಲ್ಲ, ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿಕೊಂಡು VN ಅಥವಾ CapCut ಇನ್ಶಾಟ್ಗೆ ಹೋಗಿ ಆಗ್ತಾಯಿದ್ವಿ. ಬಟ್ ಇಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಸಾಂಗ್ಸ್ ಇದೆ, ಸೌಂಡ್ ಎಫೆಕ್ಟ್ಸ್ಗಳಿದ್ದಾವೆ ಅಂದಾಗ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಆ್ಯಪ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಆಮೇಲೆ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.